ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಅನಗವಾಡಿಯಲ್ಲಿರುವಂಥ ವೀರಶೈವ ಲಿಂಗಾಯತ್ ಪಂಚಮಶಾಲಿ ಪೀಠದಲ್ಲಿ ಬೆಳಗಿಂದ ಕೂಡ ಸಾಕಷ್ಟು ಬೆಳವಣಿಗೆ ನಡೆದಂಥ ಜೊತೆಗೆ ಇವತ್ತು ಟ್ರಸ್ಟ್ನವರು ಏಕಾಏಕಿ ಸಭೆ ಮಾಡಿ ಆ ಪೀಠದ ಶ್ರೀಗಳಂದರೆ ವಚನಾನಂದ ಶ್ರೀಗಳನ್ನು ನಾವು ಪದಚ್ಯುತಿಗೊಳಿಸ್ತಾ ಇದ್ದೀವಿ ಅನ್ನೋಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಭಕ್ತರು ಸಹ ಆಕ್ರೋಶ ಹೊರಹಾಕುವಂಥ ಕೆಲಸವನ್ನು ಮಾಡಿದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳ ನಮ್ಮ ಜೊತೆ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸ್ವಾಮೀಜಿ, ಇವತ್ತು ಏಕಾಏಕಿ ಟ್ರಸ್ಟ್ನವರು ಸಭೆ ಮಾಡ್ತಾರೆ, ತಮ್ಮನ್ನು ಒಂದು ಪದಚ್ಯುತಿಗೊಳಿಸಿದ್ದೇವೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಸ್ವಾಮೀಜಿ, ಏನು ಹೇಳ್ತಾರೆ ಸ್ವಾಮೀಜಿ ಈ ವಿಚಾರಕ್ಕೆ? ಒಂದು ಇದೊಂದು ಹಾಸ್ಯಾಸ್ಪದ. ಅವ್ಯವಹಾರ ಮಾಡಿದವರು ಅವರು ಭಕ್ತರು ಕೇಳ್ತಾರೆ, ಲೆಕ್ಕ ಕೊಡಿ ಅಂತ ಚಳವಳಿ ಶುರು ಮಾಡಿದ್ದಾರೆ. ಇವತ್ತವರು ಭಾಳ ಜಾಣರಾಗಿದ್ದರೆ ಮಠಕ್ಕೆ ಬಂದು ಭಕ್ತರೆಲ್ಲ ಕರೆಸಿ, ನೀವು ಇಷ್ಟಿಷ್ಟು ದವಸ ಧಾನ್ಯ ಕೊಟ್ಟಿದ್ರಪ್ಪ, ಇಷ್ಟೆಲ್ಲ ಹಣವನ್ನು ಕೊಟ್ಟಿದ್ರಿ, ಏನು ಕೆಲಸ ಆಗಿದೆ ಅಂತ ಹೇಳಬೇಕಾಗಿತ್ತು. ನಮಗೆ ನೋಟಿಸೇ ಕೊಟ್ಟಿಲ್ಲ, ಪೀಠಾಧೀಶ ನೋಟಿಸ್ ಕೊಟ್ಟಿಲ್ಲ. ನಮ್ಗೆ ಗೊತ್ತಾಗಲ್ದಂಗೆ ಅವರೇ ಡೇಟ್ ಡಿಸೈಡ್ ಮಾಡಿದ್ದಾರೆ. ನಮ್ಗೆ ಗೊತ್ತಾಗಲ್ದಂಗೆ ನಮ್ಮ ದಿವ್ಯ ಸಾನ್ನಿಧ್ಯ ಹಾಕ್ಕೊಂಡಿದ್ದಾರೆ. ನಮ್ಮ ಸಬ್ಜೆಕ್ಟ್ ಇಟ್ಕೊಂಡು ತರಾತುರಿಯಲ್ಲಿ ಇದನ್ನು ಘೋಷಣೆ ಮಾಡಿದ್ದಾರೆ. ಪದಚ್ಯುತಿ ಆಗಬೇಕಾದ್ರೆ ಅವರು ಯಾರು, ಅವರು ನಿರ್ಗಮಿಸಬೇಕಾಗಿದ್ರೆ ಅವರು. ಅದು ಯಾಕಂತಂದರೆ ಅವರು ತಪ್ಪು ಮಾಡಿದ್ದಾರೆ. ನೇರವಾಗಿ ಒಬ್ಬ ಸಂಸ್ಥಾಪಕ ಧರ್ಮದರ್ಶಿನೇ ಇವರು ಏನೇನು ಅವ್ಯವಹಾರವನ್ನು ಮಾಡಿದ್ದಾರೆ ಅನ್ನೋದನ್ನು ಭಾಳ ಬಿಡಿಯಾಗಿ ಮಾರ್ಚ್ 10ನೇ ತಾರೀಕು 49 ನಿಮಿಷಗಳ ಸುದೀರ್ಘವಾಗಿ ಹೇಳಿದ್ದಾರೆ. ಇವರು ಆರಂಭದಲ್ಲಿ ಹಣ ಎಷ್ಟು ಬಂತು, ಅದರಲ್ಲಿ 5 ಕೋಟಿ ಹಣ ಯಾರು ತಿಂದ್ರೂ ಹೇಳಿದ್ದಾರೆ. ಸರ್ಕಾರದ ಹಣ ಬಂತು, ಅದರಲ್ಲಿ ಫೋರ್ಜರಿ ಸೈನ್ ಮಾಡಿದವರು ಯಾರು, ದುಡ್ಡು ಎಷ್ಟು ಮಾಡಿದ್ರು ಅಂತ ಸಂಸ್ಥಾಪಕ ಧರ್ಮದರ್ಶಿನೇ ಹೇಳಿದ್ದಾರೆ. ಎಷ್ಟೆಷ್ಟು ದುಡ್ಡು ಬಂತು ಅಂತ ಎಲ್ಲವನ್ನು ಹೇಳಿದ್ದಾರೆ. ಆ ಧರ್ಮದರ್ಶಿ ಹೇಳಿದ್ದನ್ನೇ ಅವಾಗ ಹಿಂಗೆ ಕೆಳಗೆ ಚೆಂದ ಮಾಡ್ಕೊಂಡು ಕೂತ್ಕೊಂಡಿದ್ರು ಇವರು. ಅದು ರೆಕಾರ್ಡ್ ಆಗಿದೆ. ಎಲ್ಲಾದರೂ ಹೊರಗಡೆ ಬರ್ತದೆ ಅಂತ ಹೇಳ್ಕೊಂಡು ಆ ಡಿ ವಿ ಆರ್ ಕದ್ಕೊಂಡು ಹೋದರು. ಅವ್ರು ಅಷ್ಟು ಜಾಣರಾಗಿ ಯಾಕೆ ಕದ್ಕೊಂಡು ಹೋಗ್ತಿದ್ರು? ಮತ್ತು ಅಷ್ಟು ನಿಯತ್ತಾಗಿದ್ದರೆ, ಧರ್ಮಿಗಳಾಗಿದ್ದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮೇಲೆ ಯಾಕೆ ಹಲ್ಲೆ ಮಾಡಬೇಕಾಗಿತ್ತು ಅಡ್ಮಿನಿಸ್ಟ್ರೇಟ್ರು? ಇವತ್ತು ಮಠಕ್ಕೆ ಅಡ್ಮಿನಿಸ್ಟ್ರೇಟರ್ ಇಲ್ಲ ಅಂತಂದರೆ ಯಾವತ್ತವ್ರು ಜೈಲಿನಲ್ಲಿ ಇರಬೇಕಾಗಿತ್ತು. ಅವ್ರ ಮೇಲೆ ಇದೇ ಧರ್ಮದರ್ಶಿಗಳೇ ಅವ್ರು ಏನೇನು ಅವ್ಯವಹಾರ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಪಿ ಡಿ ಅವ್ರದ್ದು ಕೂಡ ಫೋರ್ಜರಿ ಸೈನ್ ಮಾಡಿ ಎಲ್ಲ ಡಾಕ್ಯುಮೆಂಟನ್ನು ಅವ್ರ ಹತ್ರ ಕೊಟ್ಟೋಗಿದ್ದಾರೆ. ಒಬ್ಬ ಧರ್ಮದರ್ಶಿನೇ ಅವರು ಬಂದು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಪ್ರಾಮಾಣಿಕವಾಗಿ ಮಠವನ್ನು ಬೆಳೆಸ್ಬೇಕಂತ ಬಂದರೆ ಅವ್ರ ಮೇಲೆ ಹಲ್ಲೆ ಮಾಡೋದು, ನಮ್ಮ ಪ್ರಕಾಶ್ ಪಾಟೀಲ್ ಅವ್ರ ಮೇಲೆ ಹಲ್ಲೆ ಮಾಡೋದು, ನಮ್ಮ ಮಠದ ಸಿಬ್ಬಂದಿ ಮೇಲೆ ಹಲ್ಲೆಯನ್ನು ಮಾಡುವಂಥದ್ದು ಎಲ್ಲ ಕಡೆಗೆ ಅದು ಗೊತ್ತಾಗಿದೆ. ಇವಾಗ ಅದು ಓಪನ್ ಆಗಿದೆ. ಇವತ್ತು ರಕ್ಷಣೆ ತೊಗೊಂಡು ಬಂದವರು ಯಾರು? ಅಷ್ಟು ಧೈರ್ಯವಾಗಿದ್ದರೆ ಅವ್ರು ಮಠ ಕಟ್ಟಿದರೆ, ಅವ್ರು ಪೀಠ ಕಟ್ಟಿದರೆ ಇಲ್ಲಿ ಧೈರ್ಯವಾಗಿ ಬರ್ಬೋದಾಗಿತ್ತು. ಯಾಕೆ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಬಂದರು ಅಂದರೆ ಇಲ್ಲಿ ಗೊತ್ತಾಗುತ್ತೆ ರಕ್ಷಣೆ ತೆಗೆದುಕೊಂಡವ್ರು ಯಾರು? ಕಳ್ಳರು, ಅವ್ಯವಹಾರ ಮಾಡಿದವರು, ಭ್ರಷ್ಟರು. ಕೇಸ್ ಆಗಿದೆ ಅವ್ರ ಮೇಲೆ. ನಿರ್ಗಮಿಸಿದವ್ರು ಯಾರು ಪೊಲೀಸ್ ಪ್ರೊಟೆಕ್ಷನಲ್ಲಿ? ಅವರು. ನಾವು ನಿರ್ಗಮಿಸಂತ ಹೇಳಿಲ್ಲ, ಏನು ಇಲ್ಲಿ ಗಟ್ಟೆ ಕೂತ್ಕೊಂಡಿವಲ್ಲ ನಾವು. ಯಾಕಂದರೆ ಸ್ವಾಮಿಗಳ ಆಚಾರ ವಿಚಾರ ಏನಂತಂದರೆ ಗಚ್ಚೆ ಬಾಯಿ ಭಾಳ ಗಚ್ಚಾಗಿರಬೇಕು. ಅದಕ್ಕಿಂತ ದೊಡ್ಡ ರೀತಿ ನೀತಿ ದೊಡ್ಡದೇ ಅಲ್ಲ. ಆಮೇಲೆ ಕರ್ನಾಟಕದ ವಿವಿಧ ಮಠಗಳ ಪರಂಪರೆಯನ್ನು ನಾವು ನೋಡಿದಾಗ ಇದು ನಮ್ಮದೇ ಫಸ್ಟ್ ಅಂತಲ್ಲ, ಇನ್ನೂ ಅನೇಕ ಮಠಗಳಿಗೆ ಆಗಿದೆ. ತಾಯಿ ಭಾಳ ಕಷ್ಟಪಟ್ಟು ಹಗಲೆಲ್ಲ ದುಡಿದು ನನ್ನ ಮಗ ರಾಜ್ಕುಮಾರ ಚೆನ್ನಾಗಿ ಉಣ್ಲಿ ಅಂಥೇಳಿ ಅವಳು ರೊಟ್ಟಿ ಪಲ್ಯ ಎಲ್ಲವನ್ನು ಮಾಡಿ ಮಗನ ಕೊಡುವಾಗ ಒಂದು ಕೂದಲು ಬೀಳ್ತತಿ ತಟ್ಟೆಯಲ್ಲಿ. ಆ ಕೂದಲನ್ನು ತೆಗಿಬೇಕವೇನ ತಟ್ಟೆನ ಚೆಲ್ಲೋದಲ್ಲ. ಇವರು ತಟ್ಟೆ ಚೆಲ್ಲೋ ಕೆಲಸ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕಾರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಅನಗವಾಡಿಯಲ್ಲಿರುವಂಥ ವೀರಶೈವ ಲಿಂಗಾಯತ್ ಪಂಚಮಶಾಲಿ ಪೀಠದಲ್ಲಿ ಬೆಳಗಿಂದ ಕೂಡ ಸಾಕಷ್ಟು ಬೆಳವಣಿಗೆ ನಡೆದಂಥ ಜೊತೆಗೆ ಇವತ್ತು ಟ್ರಸ್ಟ್ನವರು ಏಕಾಏಕಿ ಸಭೆ ಮಾಡಿ ಆ ಪೀಠದ ಶ್ರೀಗಳಂದರೆ ವಚನಾನಂದ ಶ್ರೀಗಳನ್ನು ನಾವು ಪದಚ್ಯುತಿಗೊಳಿಸ್ತಾ ಇದ್ದೀವಿ ಅನ್ನೋಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಭಕ್ತರು ಸಹ ಆಕ್ರೋಶ ಹೊರಹಾಕುವಂಥ ಕೆಲಸವನ್ನು ಮಾಡಿದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳ ನಮ್ಮ ಜೊತೆ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸ್ವಾಮೀಜಿ, ಇವತ್ತು ಏಕಾಏಕಿ ಟ್ರಸ್ಟ್ನವರು ಸಭೆ ಮಾಡ್ತಾರೆ, ತಮ್ಮನ್ನು ಒಂದು ಪದಚ್ಯುತಿಗೊಳಿಸಿದ್ದೇವೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಸ್ವಾಮೀಜಿ, ಏನು ಹೇಳ್ತಾರೆ ಸ್ವಾಮೀಜಿ ಈ ವಿಚಾರಕ್ಕೆ? ಒಂದು ಇದೊಂದು ಹಾಸ್ಯಾಸ್ಪದ. ಅವ್ಯವಹಾರ ಮಾಡಿದವರು ಅವರು ಭಕ್ತರು ಕೇಳ್ತಾರೆ, ಲೆಕ್ಕ ಕೊಡಿ ಅಂತ ಚಳವಳಿ ಶುರು ಮಾಡಿದ್ದಾರೆ. ಇವತ್ತವರು ಭಾಳ ಜಾಣರಾಗಿದ್ದರೆ ಮಠಕ್ಕೆ ಬಂದು ಭಕ್ತರೆಲ್ಲ ಕರೆಸಿ, ನೀವು ಇಷ್ಟಿಷ್ಟು ದವಸ ಧಾನ್ಯ ಕೊಟ್ಟಿದ್ರಪ್ಪ, ಇಷ್ಟೆಲ್ಲ ಹಣವನ್ನು ಕೊಟ್ಟಿದ್ರಿ, ಏನು ಕೆಲಸ ಆಗಿದೆ ಅಂತ ಹೇಳಬೇಕಾಗಿತ್ತು. ನಮಗೆ ನೋಟಿಸೇ ಕೊಟ್ಟಿಲ್ಲ, ಪೀಠಾಧೀಶ ನೋಟಿಸ್ ಕೊಟ್ಟಿಲ್ಲ. ನಮ್ಗೆ ಗೊತ್ತಾಗಲ್ದಂಗೆ ಅವರೇ ಡೇಟ್ ಡಿಸೈಡ್ ಮಾಡಿದ್ದಾರೆ. ನಮ್ಗೆ ಗೊತ್ತಾಗಲ್ದಂಗೆ ನಮ್ಮ ದಿವ್ಯ ಸಾನ್ನಿಧ್ಯ ಹಾಕ್ಕೊಂಡಿದ್ದಾರೆ. ನಮ್ಮ ಸಬ್ಜೆಕ್ಟ್ ಇಟ್ಕೊಂಡು ತರಾತುರಿಯಲ್ಲಿ ಇದನ್ನು ಘೋಷಣೆ ಮಾಡಿದ್ದಾರೆ. ಪದಚ್ಯುತಿ ಆಗಬೇಕಾದ್ರೆ ಅವರು ಯಾರು, ಅವರು ನಿರ್ಗಮಿಸಬೇಕಾಗಿದ್ರೆ ಅವರು. ಅದು ಯಾಕಂತಂದರೆ ಅವರು ತಪ್ಪು ಮಾಡಿದ್ದಾರೆ. ನೇರವಾಗಿ ಒಬ್ಬ ಸಂಸ್ಥಾಪಕ ಧರ್ಮದರ್ಶಿನೇ ಇವರು ಏನೇನು ಅವ್ಯವಹಾರವನ್ನು ಮಾಡಿದ್ದಾರೆ ಅನ್ನೋದನ್ನು ಭಾಳ ಬಿಡಿಯಾಗಿ
ಮಾರ್ಚ್ 10ನೇ ತಾರೀಕು 49 ನಿಮಿಷಗಳ ಸುದೀರ್ಘವಾಗಿ ಹೇಳಿದ್ದಾರೆ ಇವರು. ಆರಂಭದಲ್ಲಿ ಹಣ ಎಷ್ಟು ಬಂತು, ಅದರಲ್ಲಿ 5 ಕೋಟಿ ಹಣ ಯಾರು ತಿಂದ್ರು ಹೇಳಿದ್ದಾರೆ. ಸರ್ಕಾರದ ಹಣ ಬಂತು, ಅದರಲ್ಲಿ ಫೋರ್ಜರಿ ಸೈನ್ ಮಾಡಿದವರು ಯಾರು, ದುಡ್ಡು ಎಷ್ಟು ಮಾಡಿದ್ರು ಅಂತ ಸಂಸ್ಥಾಪಕ ಧರ್ಮದರ್ಶಿನೇ ಹೇಳಿದ್ದಾರೆ. ಎಷ್ಟೆಷ್ಟು ದುಡ್ಡು ಬಂತು ಅಂತ ಎಲ್ಲವನ್ನು ಹೇಳಿದ್ದಾರೆ. ಆ ಧರ್ಮದರ್ಶಿ ಹೇಳಿದ್ದನ್ನೇ ಅವಾಗ ಹಿಂಗೆ ಕೆಳಗೆ ಚೆಂದ ಮಾಡ್ಕೊಂಡು ಕೂತ್ಕೊಂಡಿದ್ರು ಇವರು. ಅದು ರೆಕಾರ್ಡ್ ಆಗಿದೆ. ಎಲ್ಲಿ ಅದು ಹೊರಗಡೆ ಬರ್ತದೆ ಅಂತ ಹೇಳ್ಕೊಂಡು ಆ ಡಿ ವಿ ಆರ್ ಕದ್ಕೊಂಡು ಹೋದರು. ಅವ್ರು ಅಷ್ಟು ಜಾಣರಾಗಿ ಯಾಕೆ ಕದ್ಕೊಂಡು ಹೋಗ್ತಿದ್ರು? ಮತ್ತು ಅಷ್ಟು ನಿಯತ್ತಾಗಿದ್ದರೆ, ಧರ್ಮಿಗಳಾಗಿದ್ದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮೇಲೆ ಯಾಕೆ ಹಲ್ಲೆ ಮಾಡಬೇಕಾಗಿತ್ತು ಅಡ್ಮಿನಿಸ್ಟ್ರೇಟ್ರು? ಇವತ್ತು ಮಟ್ಟಕ್ಕೆ ಅಡ್ಮಿನಿಸ್ಟ್ರೇಟ್ ಇಲ್ಲ ಅಂತಂದರೆ ಯಾವತ್ತವ್ರು ಜೈಲಿನಲ್ಲಿ ಇರಬೇಕಾಗಿತ್ತು. ಅವ್ರ ಮೇಲೆ ಇದೇ ಧರ್ಮದರ್ಶಿಗಳೇ ಅವ್ರು ಏನೇನು ಅವ್ಯವಹಾರ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಪಿ ಡಿ ಅವ್ರು ಕೂಡ ಫೋರ್ಜರಿ ಸೈನ್ ಮಾಡಿ ಎಲ್ಲ ಡಾಕ್ಯುಮೆಂಟನ್ನು ಅವ್ರ ಹತ್ರ ಕೊಟ್ಟೋಗಿದ್ದಾರೆ. ಒಬ್ಬ ಧರ್ಮದರ್ಶಿನೇ ಅವರು ಬಂದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಪ್ರಾಮಾಣಿಕವಾಗಿ ಮಠವನ್ನು ಬೆಳೆಸ್ಬೇಕಂತ ಬಂದರೆ ಅವ್ರ ಮೇಲೆ ಹಲ್ಲೆ ಮಾಡೋದು, ನಮ್ಮ ಪ್ರಕಾಶ್ ಪಾಟೀಲ್ ಅವ್ರ ಮೇಲೆ ಹಲ್ಲೆ ಮಾಡೋದು, ನಮ್ಮ ಮಠದ ಸಿಬ್ಬಂದಿ ಮೇಲೆ ಹಲ್ಲೆಯನ್ನು ಮಾಡುವಂಥದ್ದು ಎಲ್ಲ ಕಡೆಗೆ ಅದು ಗೊತ್ತಾಗಿದೆ. ಇವಾಗ ಅದು ಓಪನ್ ಆಗಿದೆ. ಇವತ್ತು ರಕ್ಷಣೆ ತೊಗೊಂಡು ಬಂದವರು ಯಾರು? ಅಷ್ಟು ಧೈರ್ಯವಾಗಿದ್ದರೆ ಅವ್ರು ಮಠ ಕಟ್ಟಿದರೆ, ಅವ್ರು ಪೀಠ ಕಟ್ಟಿದರೆ ಇಲ್ಲಿ ಧೈರ್ಯವಾಗಿ ಬರ್ಬೋದಾಗಿತ್ತು. ಯಾಕೆ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಬಂದರು ಅಂದರೆ ಇಲ್ಲಿ ಗೊತ್ತಾಗುತ್ತೆ ರಕ್ಷಣೆ ತೆಗೆದುಕೊಂಡವ್ರು ಯಾರು? ಕಳ್ಳರು, ಅವ್ಯವಹಾರ ಮಾಡಿದವರು, ಭ್ರಷ್ಟರು. ಕೇಸ್ ಆಗಿದೆ ಅವ್ರ ಮೇಲೆ. ನಿರ್ಗಮಿಸಿದವ್ರು ಯಾರು ಪೊಲೀಸ್ ಪ್ರೊಟೆಕ್ಷನಲ್ಲಿ? ಅವರು. ನಾವು ನಿರ್ಗಮಿಸಂತ ಹೇಳಿಲ್ಲ, ಏನು ಇಲ್ಲಿ ಗಟ್ಟೆ ಕೂತ್ಕೊಂಡಿವಲ್ಲ ನಾವು. ಯಾಕಂದರೆ ಸ್ವಾಮಿಗಳ ಆಚಾರ ವಿಚಾರ ಏನಂತಂದರೆ ಗಚ್ಚಕಾಯಿ ಬಾಯಿ ಭಾಳ ಗಚ್ಚಾಗಿರಬೇಕು. ಅದಕ್ಕಿಂತ ದೊಡ್ಡ ರೀತಿ ನೀತಿ ದೊಡ್ಡದೇ ಅಲ್ಲ. ಆಮೇಲೆ ಕರ್ನಾಟಕದ ವಿವಿಧ ಮಠಗಳ ಪರಂಪರೆಯನ್ನು ನಾವು ನೋಡಿದಾಗ ಇದು ನಮ್ಮದೇ ಫಸ್ಟ್ ಅಂತಲ್ಲ, ಇನ್ನೂ ಅನೇಕ ಮಠಗಳಿಗೆ ಆಗಿದೆ. ತಾಯಿ ಭಾಳ ಕಷ್ಟಪಟ್ಟು ಹಗಲೆಲ್ಲ ದುಡಿದು ನನ್ನ ಮಗ ರಾಜ್ಕುಮಾರ ಚೆನ್ನಾಗಿ ಉಣ್ಲಿ ಅಂಥೇಳಿ ಅವಳು ರೊಟ್ಟಿ ಪಲ್ಯ ಎಲ್ಲವನ್ನು ಮಾಡಿ ಮಗನ ಕೊಡುವಾಗ ಒಂದು ಕೂದಲು ಬೀಳ್ತತಿ ತಟ್ಟೆಯಲ್ಲಿ. ಆ ಕೂದಲನ್ನು ತೆಗಿಬೇಕವೇನ ತಟ್ಟೆನ ಚೆಲ್ಲೋದಲ್ಲ. ಇವರು ತಟ್ಟೆ ಚೆಲ್ಲೋ ಕೆಲಸ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವರಾಜ್ ರೇಗರ್ ಜೊತೆ ವಿಠಲ್ ಕಾರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಅನಗವಾಡೆಯಲ್ಲಿರುವಂಥ ವೀರಶೈವ ಲಿಂಗಾಯತ್ ಪಂಚಮಶಾಲಿ ಪೀಠದಲ್ಲಿ ಬೆಳಗಿಂದ ಕೂಡ ಸಾಕಷ್ಟು ಬೆಳವಣಿಗೆ ನಡೆದಂಥ ಜೊತೆಗೆ ಇವತ್ತು ಟ್ರಸ್ಟ್ನವರು ಏಕಾಏಕಿ ಸಭೆ ಮಾಡಿ ಆ ಪೀಠದ ಶ್ರೀಗಳಂದರೆ ವಚನಾನಂದ ಶ್ರೀಗಳನ್ನು ನಾವು ಪದಚ್ಯುತಿಗೊಳಿಸ್ತಾ ಇದ್ದೀವಿ ಅನ್ನೋಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಭಕ್ತರು ಸಹ ಆಕ್ರೋಶ ಹೊರಹಾಕುವಂಥ ಕೆಲಸವನ್ನು ಮಾಡಿದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳ ನಮ್ಮ ಜೊತೆ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತಾನೆ. ಸ್ವಾಮೀಜಿ ಇವತ್ತು ಏಕಾಏಕಿ ಟ್ರಸ್ಟ್ನವರು ಸಭೆ ಮಾಡ್ತಾರೆ, ತಮ್ಮನ್ನೊಂದು ಪದಚ್ಯುತಿಗೊಳಿಸಿದ್ದೇವೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಸ್ವಾಮೀಜಿ ಏನು ಹೇಳ್ತಾರೆ ಸ್ವಾಮೀಜಿ ಈ ವಿಚಾರಕ್ಕೆ? ಒಂದು ಇದೊಂದು ಹಾಸ್ಯಾಸ್ಪದ. ಅವ್ಯವಹಾರ ಮಾಡಿದವರು ಅವರು ಭಕ್ತರಿಗೆ ಕೇಳ್ತಾರೆ ಲೆಕ್ಕ ಕೊಡಿ ಅಂತ ಚಳವಳಿ ಶುರು ಮಾಡಿದ್ದಾರೆ. ಇವತ್ತವರು ಭಾಳ ಜಾಣರಾಗಿದ್ದರೆ ಮಠಕ್ಕೆ ಬಂದು ಭಕ್ತರೆಲ್ಲ ಕರೆಸಿ ನೀವು ಇಷ್ಟಿಷ್ಟು ದವಸ ಧಾನ್ಯ ಕೊಟ್ಟಿದ್ರಪ್ಪ, ಇಷ್ಟೆಲ್ಲ ಹಣವನ್ನು ಕೊಟ್ಟಿದ್ರಿ, ಏನು ಕೆಲಸ ಆಗಿದೆ ಅಂತ ಹೇಳಬೇಕಾಗಿತ್ತು. ನಮಗೆ ನೋಟಿಸೇ ಕೊಟ್ಟಿಲ್ಲ, ಪೀಠಾಧೀಶ ನೋಟಿಸ್ ಕೊಟ್ಟಿಲ್ಲ. ನಮ್ಗೆ ಗೊತ್ತಾಗಲ್ದಂಗೆ ಅವರೇ ಡೇಟ್ ಡಿಸೈಡ್ ಮಾಡಿದ್ದಾರೆ. ನಮ್ಗೆ ಗೊತ್ತಾಗಲ್ದಂಗೆ ನಮ್ಮ ದಿವ್ಯ ಸಾನ್ನಿಧ್ಯ ಹಾಕ್ಕೊಂಡಿದ್ದಾರೆ. ನಮ್ಮ ಸಬ್ಜೆಕ್ಟ್ ಇಟ್ಕೊಂಡು ತರಾತುರಿಯಲ್ಲಿ ಇದನ್ನು ಘೋಷಣೆ ಮಾಡಿದ್ದಾರೆ. ಪದಚ್ಯುತಿ ಆಗಬೇಕಾದ್ರೆ ಅವರು ಯಾರು? ಅವರು ನಿರ್ಗಮಿಸಬೇಕಾಗಿದ್ರೆ ಅವರು. ಅದು ಯಾಕಂತಂದರೆ ಅವರು ತಪ್ಪು ಮಾಡಿದ್ದಾರೆ. ನೇರವಾಗಿ ಒಬ್ಬ ಸಂಸ್ಥಾಪಕ ಧರ್ಮದರ್ಶಿನೇ ಇವರು ಏನೇನು ಅವ್ಯವಹಾರವನ್ನು ಮಾಡಿದ್ದಾರೆ ಅನ್ನೋದನ್ನು ಭಾಳ ಬಿಡಿಯಾಗಿ ಮಾರ್ಚ್ 10ನೇ ತಾರೀಕು 49 ನಿಮಿಷಗಳ ಸುದೀರ್ಘವಾಗಿ ಹೇಳಿದ್ದಾರೆ ಇವರು. ಆರಂಭದಲ್ಲಿ ಹಣ ಎಷ್ಟು ಬಂತು, ಅದರಲ್ಲಿ 5 ಕೋಟಿ ಹಣ ಯಾರು ತಿಂದ್ರು ಹೇಳಿದ್ದಾರೆ. ಸರ್ಕಾರದ ಹಣ ಬಂತು, ಅದರಲ್ಲಿ ಫೋರ್ಜರಿ ಸೈನ್ ಮಾಡಿದವರು ಯಾರು, ದುಡ್ಡು ಎಷ್ಟು ಮಾಡಿದ್ರು ಅಂತ ಸಂಸ್ಥಾಪಕ ಧರ್ಮದರ್ಶಿನೇ ಹೇಳಿದ್ದಾರೆ. ಎಷ್ಟೆಷ್ಟು ದುಡ್ಡು ಬಂತು ಅಂತ ಎಲ್ಲವನ್ನು ಹೇಳಿದ್ದಾರೆ. ಆ ಧರ್ಮದರ್ಶಿ ಹೇಳಿದ್ದನ್ನೇ ಅವಾಗ ಹಿಂಗೆ ಕೆಳಗೆ ಚೆಂದ ಮಾಡ್ಕೊಂಡು ಕೂತ್ಕೊಂಡಿದ್ರು ಇವರು. ಅದು ರೆಕಾರ್ಡ್ ಆಗಿದೆ. ಎಲ್ಲಿ ಅದು ಹೊರಗಡೆ ಬರ್ತದೆ ಅಂತ ಹೇಳ್ಕೊಂಡು ಆ ಡಿ ವಿ ಆರ್ ಕದ್ಕೊಂಡು ಹೋದರು. ಅವ್ರು ಅಷ್ಟು ಜಾಣರಾಗಿ ಯಾಕೆ ಕದ್ಕೊಂಡು ಹೋಗ್ತಿದ್ರು? ಮತ್ತು ಅಷ್ಟು ನಿಯತ್ತಾಗಿದ್ದರೆ, ಧರ್ಮಿಗಳಾಗಿದ್ದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮೇಲೆ ಯಾಕೆ ಹಲ್ಲೆ ಮಾಡಬೇಕಾಗಿತ್ತು ಅಡ್ಮಿನಿಸ್ಟ್ರೇಟ್ರು? ಇವತ್ತು ಮಠಕ್ಕೆ ಅಡ್ಮಿನಿಸ್ಟ್ರೇಟ್ ಇಲ್ಲ ಅಂತಂದರೆ ಯಾವತ್ತವ್ರು ಜೈಲಿನಲ್ಲಿ ಇರಬೇಕಾಗಿತ್ತು. ಅವ್ರ ಮೇಲೆ ಇದೇ ಧರ್ಮದರ್ಶಿಗಳೇ ಅವ್ರು ಏನೇನು ಅವ್ಯವಹಾರ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಪಿ ಡಿ ಅವ್ರು ಕೂಡ ಫೋರ್ಜರಿ ಸೈನ್ ಮಾಡಿ ಎಲ್ಲ ಡಾಕ್ಯುಮೆಂಟನ್ನು ಅವ್ರ ಹತ್ರ ಕೊಟ್ಟೋಗಿದ್ದಾರೆ. ಒಬ್ಬ ಧರ್ಮದರ್ಶಿನೇ ಅವರು ಬಂದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಪ್ರಾಮಾಣಿಕವಾಗಿ ಮಠವನ್ನು ಬೆಳೆಸ್ಬೇಕಂತ ಬಂದರೆ ಅವ್ರ ಮೇಲೆ ಹಲ್ಲೆ ಮಾಡೋದು, ನಮ್ಮ ಪ್ರಕಾಶ್ ಪಾಟೀಲ್ ಅವ್ರ ಮೇಲೆ ಹಲ್ಲೆ ಮಾಡೋದು, ನಮ್ಮ ಮಠದ ಸಿಬ್ಬಂದಿ ಮೇಲೆ ಹಲ್ಲೆಯನ್ನು ಮಾಡುವಂಥದ್ದು ಎಲ್ಲ ಕಡೆಗೆ ಅದು ಗೊತ್ತಾಗಿದೆ. ಇವಾಗ ಅದು ಓಪನ್ ಆಗಿದೆ.
ಇವತ್ತು ರಕ್ಷಣೆ ತೊಗೊಂಡು ಬಂದವ್ರು ಯಾರು? ಅಷ್ಟು ಧೈರ್ಯವಾಗಿದ್ದರೆ, ಅವ್ರು ಮಠ ಕಟ್ಟಿದರೆ, ಅವ್ರು ಪೀಠ ಕಟ್ಟಿದರೆ ಇಲ್ಲಿ ಧೈರ್ಯವಾಗಿ ಬರ್ಬೋದಾಗಿತ್ತು. ಯಾಕೆ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಬಂದರು? ಅಂದರೆ ಇಲ್ಲಿ ಗೊತ್ತಾಗುತ್ತೆ ರಕ್ಷಣೆ ತೆಗೆದುಕೊಂಡವ್ರು ಯಾರು? ಕಳ್ಳರು, ಅವ್ಯವಹಾರ ಮಾಡಿದವರು, ಭ್ರಷ್ಟರು, ಕೇಸ್ ಆಗಿದೆ ಅವ್ರ ಮೇಲೆ. ನಿರ್ಗಮಿಸಿದವ್ರು ಯಾರು ಪೊಲೀಸ್ ಪ್ರೊಟೆಕ್ಷನಲ್ಲಿ? ಅವರು. ನಾವು ನಿರ್ಗಮಿಸಂತ ಹೇಳಿಲ್ಲ, ಏನೋ ಇಲ್ಲಿ ಗಟ್ಟೆ ಕೂತ್ಕೊಂಡಿವಲ್ಲ ನಾವು. ಯಾಕಂದರೆ ಸ್ವಾಮಿಗಳ ಆಚಾರ ವಿಚಾರ ಏನಂತಂದರೆ ಗಚ್ಚೆಕಾಯಿ ಬಾಯಿ ಭಾಳ ಗಚ್ಚಾಗಿರಬೇಕು. ಅದಕ್ಕಿಂತ ದೊಡ್ಡ ರೀತಿ ನೀತಿ ದೊಡ್ಡದೇ ಅಲ್ಲ. ಆಮೇಲೆ ಕರ್ನಾಟಕದ ವಿವಿಧ ಮಠಗಳ ಪರಂಪರೆಯನ್ನು ನಾವು ನೋಡಿದಾಗ ಇದು ನಮ್ಮದೇ ಫಸ್ಟ್ ಅಂತಲ್ಲ, ಇನ್ನೂ ಅನೇಕ ಮಠಗಳಿಗೆ ಆಗಿದೆ. ತಾಯಿ ಭಾಳ ಕಷ್ಟಪಟ್ಟು ಹಗಲೆಲ್ಲ ದುಡಿದು ನನ್ನ ಮಗ ರಾಜ್ಕುಮಾರ ಚೆನ್ನಾಗಿ ಉಣ್ಲಿ ಅಂಥೇಳಿ ಅವಳು ರೊಟ್ಟಿ ಪಲ್ಯ ಎಲ್ಲವನ್ನು ಮಾಡಿ ಮಗನ ಕೊಡುವಾಗ ಒಂದು ಕೂದಲು ಬೀಳ್ತತಿ ತಟ್ಟೆಯಲ್ಲಿ. ಆ ಕೂದಲನ್ನು ತೆಗಿಬೇಕವೇನ ತಟ್ಟೆಯನ್ನು ಚೆಲ್ಲೋದಲ್ಲ. ಇವರು ತಟ್ಟೆ ಚೆಲ್ಲೋ ಕೆಲಸ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕಾರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.